ನಮಸ್ಕಾರ. ನಾನು ಸಿಗ್ಲಿ ಬಶ್ಯಾ, ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಶಿಕ್ಷಣ ಗ್ರಾಮದ ಸಿಗ್ಲಿ ಬಶ್ಯಾ. ಇವತ್ತು ನಮ್ಮ ಕರ್ನಾಟಕದ ಪ್ರತಿಯೊಬ್ಬ ಪ್ರಜೆಗಳಲ್ಲಿ ನಾನು ಕೇಳ್ಕೊಳ್ಳೋದು ಇಷ್ಟೇ. ಪೊಲೀಸ್ನವರು ಯಾರಾದರೂ ಒಬ್ಬ ಆ ಪ್ರಜೆ ಮೇಲೆ ಕಂಪ್ಲೇಂಟ್ ದೂರು ಕೊಟ್ಟ ತಕ್ಷಣ ಆ ದೂರಿಗೆ ಸಹಕರಿಸಬೇಕಾಗಿದ್ದು ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ ಆಗಿರುತ್ತೆ. ಯಾಕಂದರೆ ಇವತ್ತು ಸಿಗ್ಲಿ ಬಶ್ಯಾ ಕಳ್ಳತನ ಬಿಟ್ಟು 16 ವರ್ಷ ಆಗಿದೆ. 33 ವರ್ಷ ಆಲ್ ಕರ್ನಾಟಕ 7 ಸೆಂಟ್ರಲ್ ಜೈಲ್ ಸುತ್ತಿ 262 ಮನೆ ಕಳ್ಳತನ ಮಾಡಿ ಎಲ್ಲ ಕೇಸ್ಗಳನ್ನು ಜೈಲಿನಲ್ಲೇ ಕುಂತು ಎಲ್ಲ ಕೇಸ್ಗಳನ್ನು ಇತ್ಯರ್ಥ ಮಾಡಿಕೊಂಡು ಹೆಂಡ್ರು ಮಕ್ಕಳನ್ನು ನನ್ನ ಒಂದು ಕುಟುಂಬನೂ ಸಾಕ್ಕೊಂಡು ನನ್ನ ಮೇಲಿರ್ತಕ್ಕಂಥ 262 ಕೇಸ್ನು 48 ಕೋರ್ಟ್ನಾಗ 33 ವರ್ಷ ಜೈಲು ಹಂತವಾಗಿ ಅನುಭವಿಸಿ ಒಂದು ಪೊಲೀಸ್ ಹಕ್ಕಿಗೆ ಧಕ್ಕೆ ಕೊಡ್ದಂಗೆ, ವಕೀಲರ ಹಕ್ಕಿಗೆ ಧಕ್ಕೆ ಕೊಡ್ದಂಗೆ, ನ್ಯಾಯಾಧೀಶರ ಹಕ್ಕಿಗೆ ಧಕ್ಕೆ ಕೊಡ್ದಂಗನೆ, ಜೈಲು ಅಧೀಕ್ಷಕರ ಹಕ್ಕಿಗೆ ಧಕ್ಕೆ ಕೊಡ್ದಂಗನ, ಒಬ್ಬ ಪೊಲೀಸೊಂದು ಇನ್ಕ್ರಿಮೆಂಟ್ ಕಟ್ ಆಗ್ದಂಗನ, ಒಂದು ಎಸ್ಕೇಪ್ ಆಗ್ದಂಗನ, ಈ ರೀತಿಯಾಗಿ ನನ್ನ ಮೇಲೆ ದಾಖಲಾದಂಥ 262 ಪ್ರಕರಣಗಳನ್ನು ಪೊಲೀಸರಿಗೂ ಸಹಕಾರ ಕೊಟ್ಟಿದ್ದೇನೆ, ವಕೀಲರಿಗೂ ಸಹಕಾರ ಕೊಟ್ಟಿದ್ದೀನಿ, ನ್ಯಾಯಾಧೀಶರಿಗೂ ಸಹಕಾರ ಕೊಟ್ಟಿದ್ದೀನಿ, ಜೈಲು ಅಧೀಕ್ಷಕರಿಗೂ ಸಹಕಾರ ಕೊಟ್ಟಿದ್ದೀನಿ, ಮಾಧ್ಯಮಗಳಿಗೂ ಸಹಕಾರ ಕೊಟ್ಟಂಥ ಬಶ್ಯಾ ನಾನು. ಯಾಕಂದರೆ ಇವತ್ತು ಸಿಗ್ಲಿ ಬಸ್ಸನ್ನು ಹುಡುಕೊಂಡು ನಮ್ಮೂರಿಗೆ ಬರಲಿ, ಎಲ್ಲೇ ಬರಲಿ, ಏನೇ ಮಾಡಲಿ, ನನ್ನ ಮೇಲೆ ಯಾರಾದರೂ ಒಂದು ದೂರು ಕೊಟ್ಟರೆ ಆ ದೂರಿಗೆ ನನಗೇನಾದರೂ ಫೋನ್ ಕರೆ ಆಗಲಿ ಅಥವಾ ನಮ್ಮ ಮನೆಗೆ ಬಂದು ಕೇಳೋದಾಗಲಿ ಹಿಂಗೆ ಮಾಡಿದರೆ ನಾನು ಅವರಿಗೆ ಸಹಕರಿಸ್ತೇನೆ ಹೊರತು ಅದನ್ನು ವಿರೋಧ ವ್ಯಕ್ತಪಡಿಸೋಂಥ ಬಶ್ಯಾ ನಾನಲ್ಲ. ಯಾಕಂದರೆ ಇವತ್ತು ನನ್ನ ಮೇಲೆ ದೂರು ಇದೆ ಅಂತಂದು ಅವರು ಕಂಪ್ಲೇಂಟ್ ಸ್ವೀಕರಿಸಿದರೆ ಅದನ್ನು ನಾನು ನ್ಯಾಯಾಲಯದಲ್ಲಿ ಬಗೆಹರಿಸ್ಕೊತೀನಿ. ಆ ರೀತಿಯಾಗಿ ಇಷ್ಟು ಪ್ರಕರಣಗಳನ್ನು ಬಗೆಹರಿಸ್ತಾನೆ ಬಂದಿದ್ದೀನಿ. ಇವತ್ತು ಇದೇ ಥರನ ಪ್ರತಿಯೊಬ್ಬರು ಪೊಲೀಸರಿಗೆ ಸಹಕಾರ ಕೊಡಬೇಕು. ಇವತ್ತು ನೋಡಿ ನನ್ನ ಮೇಲೆ ಒಂದು ಯಾವನೋ ಒಬ್ಬ ತಿಕ್ಕಲ್ ನನ್ನ ಮಗ ದುಡ್ಡಿನ ವ್ಯವಹಾರ ಮಾಡಿಕೊಂಡು ಆಮೇಲೆ ಬಂಗಾರ ಕೊಡ್ತೀನಿ ಸಿಗ್ಲಿ ಬಸ್ 60,000 ರೂಪಾಯಿ 420 ಮಾಡಿ ನಮ್ಮ ಅಂತಲ್ಲಿ ದುಡ್ಡು ಇಸ್ಕೊಂಡು ಹೋಗ್ಯಾನ ಅಂತಂದು ಒಂದು ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಟ. ಆದರೆ ಅದನ್ನು ನಾನು ಒಬ್ಬ ಪತ್ರಕರ್ತ ಭಿತ್ತಿ ಚಿತ್ರವಾಗಿ ಸಿಗ್ಲಿ ಬಸ್ಸ 3 ನಾಮ ಹಾಕಿದಾನ ಅಂತಂದು ಭಿತ್ತಿ ಚಿತ್ರವಾಗಿ ಬೆಳಕಿಗೆ ತಂದರು. ಆದರೆ ಅದನ್ನು ನೋಡಿದ ತಕ್ಷಣ ನಾನು ಕುಟುಂಬ ಸಮೇತ ನಾವು ಒಂದು ಪೊಲೀಸ್ ಸ್ಟೇಷನ್ ಎಲ್ಲಿ ದೂರು ಕೊಟ್ಟರೆ ಆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸರಿಗೆ ಸಹಕಾರ ನೀಡಿದ್ವಿ. ಇದು ಸುಳ್ಳು ದಾಖಲಾರಿ, ಇದು ತಪ್ಪು ಅಂತಂದು ನಾನು ಕೇಳ್ಕೊಂಡಾಗ ಅದು FSL ರಿಪೋರ್ಟ್ ಬಂದಾಗ ಅವ್ರು ಯಾವ ರೀತಿ ಅದನ್ನು ಕ್ಯಾನ್ಸಲ್ ಮಾಡಿದರು, ಆತನಿಗೆ ಏನು ಹೇಳಿದ್ರು ನನಗೆ ಗೊತ್ತಿಲ್ಲ. ಆದರೆ ಈ ರೀತಿಯಾಗಿ ನಾನು ಪೊಲೀಸ್ ಸ್ಟೇಷನಿಗೆ ಅವ್ರು ಕೂಗು ಹಾಕಿದಾಗ ಅವರು ಹೇಳೋ ಸಮಯಕ್ಕಿಂತ 10 ನಿಮಿಷ ಮುಂಚಿತವಾಗಿ ಹೋಗಿ ನಾನು ಶರಣಾಗಂತ ಬಶ್ಯಾ ಇದ್ದೀನಿ. ಆದರೆ ಇದೇ ಥರ ಪೊಲೀಸರಿಗೆ ಸಹಕಾರ ಕೊಟ್ಟರೆ ಅವರು ಸರಿ ಯಾವುದು ತಪ್ಪು ಯಾವುದು ಅಂತ ಅವಲೋಕನ ಮಾಡಿ ಅವ್ರಿಗೆ ಆ ಕೇಸ್ನಲ್ಲಿ ಅಪರಾಧಿ ಆಗೋದಿದ್ದರೆ ಆರೋಪಿ ಮಾಡ್ತಾರೆ. ಇಲ್ಲಾಂದ್ರೆ ಅವನ್ನ ನಿನ್ನ ಮೇಲೆ ಆರೋಪ ಸಾಬೀತಾಗಲ್ಲ ಹೋಗಪ್ಪ ಅಂತ ಬಿಟ್ಟು ಕಳಿಸ್ತಾರೆ. ಈ ರೀತಿ ಇದ್ದಾಗ ಇವತ್ತು ನಮ್ಮ ಕರ್ನಾಟಕದಲ್ಲಿ ಏನು ನಡೀತೈತಿ ಅಂದರೆ ಈ ಮೈಂಡ್ ವಾಶ್ ಆದಂಥ ಕೆಲವೊಂದು ಪುಡಾರಿ ನನ್ನ ಮಕ್ಕಳಿದ್ದಾರೆ. ಅವ್ರು ಯಾರು ಅಂದರೆ ಈ ಪುನೀತ್ ಕೆರಳಿ ಅಂಥವ್ರು, ಸೂಲೆಬೆಲೆ ಚಕ್ರವರ್ತಿ ಅಂಥವ್ರು, ಈ ಮುತಾಲಿಕ್ನಂಥವ್ರು ಮತ್ತು ಇನ್ನೂ ಕೆಲವೊಂದು ಅವ್ರ ಚೇಲಾಗಳು ಯಾವ ರೀತಿ ಅವರು ಪೊಲೀಸ್ನವರು ಅವ್ರ ವಿರುದ್ಧ ದೂರು ಬಂದಾಗ ಯಾವ ರೀತಿ ಅವರು ಪ್ರಚೋದನಕಾರಿ ಮಾತುಗಳು ಪೊಲೀಸ್ ಅಧಿಕಾರಿಗಳಿಗೆ ಬೈಗುಳುಗಳು ಅವರಿಗೆ ನಿಂದನೆ ಮಾಡೋದು, ಸಾರ್ವಜನಿಕರಿಗೆ ಇದನ್ನು ಮಾಡೋದು, ಹೀಗೆಲ್ಲ ಪೊಲೀಸರ ಒಂದು ತನಿಖೆಗೆ ಅವ್ರು ಅಡ್ಡಿಪಡಿಸ್ತಾರಂದ್ರೆ ಅಂಥ ಹುಚ್ಚು ನಾಯಿಗಳನ್ನ ನೀವು ಯಾಕೆ ಈ ರೀತಿಯಾಗಿ ಪದೇ ಕರ್ನಾಟಕದ ಜನರ ನೆಮ್ಮದಿ ಹಾಳು ಮಾಡೋಕ್ಕೆ ಅವ್ರನ್ನ ಬಿಟ್ಟಿದ್ದೀರಿ. ಇವತ್ತು ಒಂದು ಹುಚ್ಚು ನಾಯಿ ಬಂದೈತಿ ಅಂದರೆ ಅಲ್ಲಿ 10 ಒಳ್ಳೆ ನಾಯಿ ಅದಾವ ಅಂದ್ರೆ ಆ ಒಂದು ಹುಚ್ಚು ನಾಯಿ ಒಂದು ನಾಯಿ ಕಡಿತಂದ್ರೆ ಎಲ್ಲ ನಾಯಿನೂ ಹುಚ್ಚು ನಾಯಿ ಆಗ್ತಾವೆ. ಅದಕ್ಕೋಸ್ಕರ ನೀವು ಯಾರು ಹುಚ್ಚು ನಾಯಿಗಳು ಆಗಕ್ಕೆ ಹೋಗ್ಬೇಡ್ರಿ. ಆಗೋದಕ್ಕಿಂತ ಮುಂಚೆ ಇಂಥ ಹುಚ್ಚು ನಾಯಿಗಳನ್ನ ಕಟ್ಟಿ ಹಾಕಿ ಬಡಗಿಯಿಂದ ಹೊಡೆದು ಬುದ್ಧಿ ಕಲಿಸ್ರಿ. ಇಲ್ಲಾಂದರೆ ಶಿಕ್ಷೆಯಿಂದ ಶಿಕ್ಷಣ ಕೊಡಿ. ಅದನ್ನು ಬಿಟ್ಟು ಇಂಥ ಪುಡಾರಿಗಳನ್ನ ಡಿಬೇಟ್ನಲ್ಲಿ ಕರೆದು ಅವ್ರನ್ನ ಪ್ರಚೋದನಕಾರಿ ಹೇಳಿಕೆ ಕೊಡೋಂಥವನ್ನ ಭಿತ್ತಿ ಚಿತ್ರವಾಗಿ ಹೇಳಿಕೆ ಕೊಡೋದು ನಿಲ್ಲಿಸ್ಬೇಕು. ಮಾಧ್ಯಮಗಳು ಕೆಲವೊಂದು ತಪ್ಪುಗಳು ಮಾಡ್ತಾರೆ. ಯಾಕಂದ್ರೆ ಇವತ್ತು ಮಾಧ್ಯಮಗಳಲ್ಲಿ 10 ಮಂದಿ ಪುಡಾರಿಗಳು ಅದರಲ್ಲಿ ಎಲ್ಲರೂ ಸೇರಿಕೊಂಡಿದ್ದಾರೆ. ಇವತ್ತು
ಆರ್ ಎಸ್ ಎಸ್ನಲ್ಲಿ ಎಷ್ಟು ಒಂದು ವ್ಯವಸ್ಥೆಗಳಲ್ಲಿ ಅವರು ಒಳಗೆ ಇದ್ದು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆನೂ ಈ ಒಂದು ಗೃಹ ಮಂತ್ರಿಗಳು ಆ ರಾಜ್ಯದವರು ಅದನ್ನು ತಿಳ್ಕೋಬೇಕು. ಯಾಕಂದರೆ ಇವತ್ತು ಅಭಿಮಾನಿಗಳನ್ನ ಬೆಳೆಸ್ಕೊತಾರೆ, ಆಮೇಲೆ ಹೆಲ್ತಿನ ಕೆಲಸ ಮಾಡ್ತಾರೆ. ಇಂಥವೆಲ್ಲ ಆಗಬಾರ್ದು. ಅದಕ್ಕೋಸ್ಕರ ಇಂಥ ಒಂದು ದೂರು ಬಂದಾಗ ಅದಕ್ಕೆ ಸಹಕರಿಸಲಿಲ್ಲ ಅಂದರೆ ಅವ್ರ ಮೇಲೆ ಪೊಲೀಸ್ನವರು ಆ್ಯಕ್ಷನ್ ತಗೊಳ್ಳೇಬೇಕು. ಇಲ್ಲ ಅಂದರೆ ಇದು ಮುಂದಿನ ದಿನ ಪೊಲೀಸ್ ಸ್ಟೇಷನ್ಗಳು ಒಂಥರ ಕೆಟ್ಟು ಹಾಳಾಗಿ ಹೋಗ್ತವೆ. ಜೈಲುಗಳು ಎಲ್ಲನೂ ಹಾಳಾಗಿದ್ದವು, ಇನ್ನೂ ಹಾಳು ಮಾಡೋಕ್ಕೆ ಬಿಡಬೇಡಿ. ಅದಕ್ಕೋಸ್ಕರ ಇವತ್ತು ಪೊಲೀಸಿನ ಕಡೆಯಿಂದ ಆಗಲಿಲ್ಲದ ಕೆಲಸ, ನ್ಯಾಯಾಂಗದಿಂದ ಆಗಲಿಲ್ಲದ ಕೆಲಸ, ವಕೀಲರಿಂದ ಆಗಲಿಲ್ಲದ ಕೆಲಸ, ಇವತ್ತು ಜೈಲು ಅಧೀಕ್ಷಕರಿಂದ ಆಗಲಿಲ್ಲದ ಕೆಲಸ, ಈ ಸರ್ಕಾರದಿಂದ ಆಗಲಿಲ್ಲದ ಕೆಲಸ ಇವತ್ತು ನಮ್ಮ ಮಕ್ಕಳುಗಳು ಬೀದಿಗಿಳಿದು ವಿದ್ಯಾರ್ಥಿಗಳು ಅವ್ರ ಹಕ್ಕಿಗೆ ಧಕ್ಕೆ ಕೊಡೋಂಥ ವ್ಯವಸ್ಥೆ ಬಂದಾಗ ಅವರು ಇವತ್ತು ಬೀದಿಗಿಳಿದಿದ್ದಾರೆ. ಅಂಥ ಮಕ್ಕಳ ಮೇಲೂ ಕೊಲೆ ಮಾಡೋದಾಗಲಿ, ಲಾಠಿಗೆ ಮಳೆ ಹೊಡೆದು ಅದರಿಂದ ಹಲ್ಲೆ ಮಾಡೋದಾಗಲಿ, ಮತ್ತು ಅವ್ರ ಮೇಲೆ ಇದನ್ನು ಬಿಡೋದಾಗಲಿ, ಇಂಥವೆಲ್ಲ ಅಪರಾಧಗಳು ಇವತ್ತು ಸರ್ಕಾರಗಳು ನಮ್ಮ ಆದೇಶದ ಮೇಲೆ ನಡೀತಾ ಇದ್ದವು. ಇವತ್ತು ವಿದ್ಯಾರ್ಥಿಗಳು ನ್ಯಾಯ ಕೇಳಕ್ಕೆ ಹೋದ್ರೆ ಅವ್ರ ಮೇಲೆ ಕೇಸ್ಗಳು ಹಾಕೋದು, ಅವ್ರಿಗೆ ಹಲ್ಲೆ ಮಾಡೋದು. ಇವತ್ತು ಅವ್ರ ಮಾನಸಿಕನೊಂದು 20 ಮಂದಿ ಇವತ್ತು ಹತರಾಗಿದ್ದಾರೆ. ಇದಕ್ಕೆಲ್ಲ ಯಾರು ಹೊಣೆ? ಇದಕ್ಕೆಲ್ಲ ಯಾರು ಹೊಣೆ? ಅದಕ್ಕೋಸ್ಕರ ನರೇಂದ್ರ ಮೋದಿಯವರು ಇವತ್ತು ನನ್ನ ಒಂದು ತಪ್ಪನ್ನು ತಾವು ಬಹಿರಂಗಪಡಿಸಿ ಅಂತ ಹೇಳ್ತಾರೆ. ಪ್ರೆಸ್ ಮೀಟಿಗೆ ಬರ್ರಿ, ನಿಮ್ಮ ತಪ್ಪುಗಳು ಸುರಿಮಳೆನ ಬೀಳ್ತವೆ. ನಿಮ್ಮ ಮೇಲೆ ಆರೋಪಗಳು, ಸಾವಿರಾರು ಆರೋಪಗಳು ಬೀಳ್ತವೆ. ಯಾಕಂದ್ರೆ ಪ್ರಜೆಗಳು ನಿಮ್ಮ ಒಂದು ಪ್ರೆಸ್ ಮೀಟಿಗೆ ಬರಲಿಕ್ಕೆ ಅವಕಾಶ ಕಾಯ್ತಾ ಇದ್ದಾರೆ. ಯಾಕಂದ್ರೆ ಅವ್ರು ಕೇಳೋ ಪ್ರಶ್ನೆಗೆ ನಿಮ್ಮಲ್ಲಿ ಉತ್ತರ ಇಲ್ಲ. ಅದಕ್ಕೋಸ್ಕರ ನೀವು ಹೆದರಿ ಇವತ್ತು ಮೂಲೆ ಬೀಲದೊಳಗಡೆ ಹೊಕ್ಕೊಂಡಿರಿ. ನೀವೆಲ್ಲ ಇವತ್ತು ಸಂವಿಧಾನನ ಹಾಳು ಮಾಡೋಂಥ ವ್ಯವಸ್ಥೆಗೆ ಬಂದಿದ್ದೀರ. ಇವತ್ತೆಲ್ಲ ಜಾತಿ ಧರ್ಮಗಳು ಬೀದಿಗೆ ಬೀಳ್ತಾ ಇದ್ದಾವೆ. ಇವತ್ತು ನೋಡಿ, ಧಾರವಾಡದಲ್ಲಿ DC ಆಫೀಸ್ ನುಗ್ಗಿದ್ರು ದಲಿತರು. ಯಾಕಂದ್ರೆ ಅವ್ರಿಗೆ ಹಕ್ಕಿಗೆ ಧಕ್ಕೆ ಕೊಟ್ಟರೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಯಾಕಂದರೆ ಇವತ್ತು ಹೋರಾಟದಿಂದ ಈ ದೇಶಕ್ಕೆ ಸ್ವತಂತ್ರ ಸಿಕ್ಕಿದೆ. ಪ್ರತಿಯೊಬ್ಬ ಪ್ರಜೆಯಿಂದನೇ ಈ ದೇಶಕ್ಕೆ ಸ್ವತಂತ್ರ ಸಿಕ್ಕಿದೆ. ಒಂದು ಕಾನೂನಿಂದಾಗಲಿ, ಒಂದು ಪೊಲೀಸ್ನಿಂದಾಗಲಿ, ಒಂದು ಮಾಧ್ಯಮದಿಂದಾಗಲಿ, ಒಂದು ಸರ್ಕಾರದಿಂದಾಗಲಿ ಈ ದೇಶಕ್ಕೆ ಸ್ವತಂತ್ರ ತಂದು ಕೊಡೋ ಯೋಗ್ಯತೆ ಇಲ್ಲ. ನಾವು ಸ್ವತಂತ್ರ ಪಡೆದ ನಂತರ ನಿಮಗೆಲ್ಲ ಒಂದು ಸ್ಥಾನ ಕೊಟ್ಟು ಆ ಸ್ಥಾನನ ಮಡಿಯಾಗಿ ಇಟ್ಕೊಂಡು ನಮಗೆ ನ್ಯಾಯ ಸಮಾನತೆಯಲ್ಲಿ ಬದುಕೋ ದಾರಿ ತೋರಿಸಿದೆ ಅಂದರೆ ನೀವೇನು ಮಾಡ್ತಾಯಿದ್ರಿ? ಒಂದು ಸ್ಥಾನಗಳನ್ನ ಸದುಪಯೋಗ ಪಡಿಸ್ಕೊಳ್ಳೋದು ಬಿಟ್ಟು ದುರುಪಯೋಗ ಪಡಿಸ್ಕೊಂಡು ಇವತ್ತು ಎಲ್ಲ ಸ್ಥಾನಗಳ್ನು ವ್ಯವಸ್ಥೆಗಳನ್ನ ನರಕ ಮಾಡ್ಕೊಂಡು ಇವತ್ತು ಸತ್ಯ ಹರಿಶ್ಚಂದ್ರ ಥರ ನೀವೆಲ್ಲ ಹೇಳಿಕೆ ಕೊಡ್ತಾಯಿದ್ದೀರಿ. ಯಾವನೋ ಒಬ್ಬ ಉಡುಪಿಯಲ್ಲಿ ಹಲ್ಕ ನನ್ನ ಮಗ ಹೇಳ್ತಾನೆ, ಏನು ಹೇಳಿಕೆ ಕೊಡ್ತಾನೆ ಅವನೊಬ್ಬ 5 ಮಂದಿ ಶಾಸಕರನ್ನ ಇಟ್ಕೊಂಡು ಅಂಥ ಉಡುಪಿ ಶ್ರೀಕೃಷ್ಣ ಪರಮಾತ್ಮನ ಒಂದು ಇತಿಹಾಸದ ಗದ್ದಿಗೆಯಲ್ಲಿ ನಿಂತು ಹೇಳ್ತಾನೆ, ಗಾಂಧಿ ಕುಟುಂಬನ ಸರ್ವನಾಶ ಮಾಡಬೇಕು ಅಂತ ಹೇಳ್ತಾನೆ. ಆ ಬೋಳಿ ಮಗನಿಗೆ ನಾ ಕೇಳ್ತೀನಿ, ಈ ಉತ್ತರ ಭಾರತದಲ್ಲಿ ಇಂದಿರಾ ಗಾಂಧಿ ಪ್ರಾಣ ಕಳ್ಕೊಂಡ್ಲು. ಇವತ್ತು ಹಿಂದೂಗಳ ಕೊಲೆ ಮಾಡಿ ಅವನ ತಾಯಿನ ಪ್ರಾಣ ತೆಗೆದು ಅಲ್ಲಿ ರಕ್ತ ಹರಿಸಿದ್ಲು. ಅದೇ ಥರ ದಕ್ಷಿಣ ಭಾರತದಾಗ ನಮ್ಮ ರಾಜೀವ್ ಗಾಂಧಿಯವರು ರಕ್ತ ಹರಿಸಿ ಇವತ್ತು ಇಂಥ ಒಂದು ಇದರಲ್ಲಿ ರಕ್ತ ಹರಿಸಿ ಈ ದೇಶಕ್ಕೆ ಗಟ್ಟಿಯಾಗಿ ನೆಲೆ ನಿಂತಂಥ ಇಂಥ ಒಂದು ವ್ಯವಸ್ಥೆಯಲ್ಲಿ ಈ ಥರ ಅನಾಹುತಗಳು ನಡೀತಾವಂದ್ರೆ ಇದನ್ನು ನಿಲ್ಲಿಸ್ಬೇಕು. ಹ್ಯಾಡ್ ದಿ ಕ್ರೈಮ್ ಬಟ್ ನಾಟ್ ದಿ ಕ್ರಿಮಿನಲ್. ಇವತ್ತು ಅಪರಾಧಕ್ಕೆ ಶಿಕ್ಷೆ ಕೊಡಬೇಕು ಹೊರತು ಪ್ರತಿಯೊಬ್ಬ ಪ್ರಜೆಗಳು ಹೋರಾಟಕ್ಕೆ ಧಕ್ಕೆ ಕೊಟ್ಟರೆ ಈ ದೇಶನ ಎದ್ದೇಳ್ತೈತಿ. ಜಾಗೃತಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ, ಜೈ ಶ್ರೀರಾಮ್, ಜೈ ಭೀಮ್. ಬಾರ